ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾನು ಸಿಸ್ಟರ್ ಸೆಲಿ ಇನ್ನೊಂದು ವಿಡಿಯೋದ ಮೂಲಕ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ನನಗೆ ಮಾಡಿದಂಥ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇವತ್ತಿನ ವಾಕ್ಯವನ್ನು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 6:27. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಅಂತ ಇಲ್ಲಿ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡಂಥ ನಾವು ಯೇಸು ಸ್ವಾಮಿಯನ್ನು ಧರಿಸಿಕೊಂಡಿದ್ದೇವೆ. ಅಂದರೆ ಯೇಸು ಸ್ವಾಮಿಯ ಗುಣಗಳನ್ನು ನಾವು ಹೊಂದಿದವರಾಗಿದ್ದೇವೆ. ಮತ್ತಾಯ ಸುವಾರ್ತೆ 11ರಲ್ಲಿ ನಾವು ನೋಡಿದೆವು. ಯೇಸು ಹೇಳ್ತಾರೆ, ನಾನು ಸಾತ್ವಿಕನು ದೀನ ಭಾವವನ್ನು ಆಗಿದ್ದೇನೆ, ನನ್ನ ನಗುವನ್ನು ಹೊತ್ತಿಕೊಂಡು ನೀವು ಕಲಿತುಕೊಳ್ಳಿರಿ ಅಂತ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದು ಪ್ರೀತಿ ಮಾಡುವುದು. ಮತ್ತಾಯ ಬರೆದ ಸುವಾರ್ತೆ 22:39 ಹೇಳುತ್ತೆ, ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಆಜ್ಞೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡುವಂಥ. ದೇವರ ಮಕ್ಕಳಾದ ನಾವು ಇನ್ನೊಬ್ಬರ ಮೇಲೆ ವೈರತ್ವ ಮಾಡದೆ ಅವರು ನಮಗೆ ಮಾಡಿದಂಥ ತಪ್ಪುಗಳನ್ನೆಲ್ಲ ಕ್ಷಮಿಸುವುದೇ ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾರೆ, 7 ಅಲ್ಲ 70 ಸಾರಿ ನೀನು ಕ್ಷಮೆ ಮಾಡುವಂಥ. ಇಲ್ಲಿ ಯೇಸು ಸ್ವಾಮಿ ನಮಗೆ ಏನು ಕಲಿಸ್ಕೊಡ್ತಾ ಇದ್ದಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಅಂತ. ಪ್ರಾರ್ಥಿಸುವುದೆಂದರೆ ಹೇಗೆ ಅಂದರೆ, ಯೇಸು ಸ್ವಾಮಿ ನಮಗೆ ಕ್ಷಮೆ ಮಾಡುವುದರ ಬಗ್ಗೆ ಕಲಿಸಿಕೊಟ್ಟಿದ್ದಾರೆ ಪ್ರಿಯರೇ. ನಮಗೆ ಯಾರೋ ಕೆಟ್ಟು ಬಿಗಿತಾರೋ, ಯಾರು ನಮ್ಮ ಮೇಲೆ ವೈರತ್ವ ಮಾಡುತ್ತಾರೋ ಅವರೆಲ್ಲರನ್ನು ಕ್ಷಮಿಸಿ ದೇವರಲ್ಲಿ ಪ್ರಾರ್ಥಿಸುವುದಾಗಿದೆ ಪ್ರಿಯರೇ. ಯೇಸು ಸ್ವಾಮಿಗೆ ಕೂಡ ಶಿಲುಬೆಯ ಮೇಲೆ ಏರಿಸಿದಾಗ ಯೇಸು ಸ್ವಾಮಿ ತಂದೆ ದೇವರಲ್ಲಿ ಪ್ರಾರ್ಥನೆ ಮಾಡಿದರು, ಅಪ್ಪ ತಂದೆ, ಇವರಿಗೇನು ಗೊತ್ತಿಲ್ಲ, ಇವರನ್ನು ಕ್ಷಮೆ ಮಾಡಿರಿ ಅಂತ. ಅದೇ ರೀತಿ ನಾವು ಅಪೊಸ್ತಲ ಕೃತ್ಯದಲ್ಲಿ ಓದಿಕೊಳ್ಳಬಹುದು. ಸ್ತೆಫನನ ಬಗ್ಗೆ, ಯೇಸು ಸ್ವಾಮಿಯ ಶಿಷ್ಯನಾದ ಸ್ತೆಫನನು ಅಪೊಸ್ತಲ ಕೃತ್ಯ 7ನೇ ವಚನದಲ್ಲಿ ನಾವು ಓದಿದಾಗ ಯೇಸು ಸ್ವಾಮಿ ಸಾಕ್ಷಿ ಕೊಟ್ಟಾಗ ಅವನಿಗೆ ಏನು ಮಾಡಿದರು, ಕಲ್ಲೆಸೆದು ಕೊಂದು ಹಾಕಿದರು. ಅವನು ಕಲ್ಲೆಸೆದಾಗ ಅವನು ಒಂದೇ ಒಂದು ಪ್ರಾರ್ಥನೆ ಮಾಡಿದ, ಅಪ್ಪ ತಂದೆ, ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ ಅಂತ. ಇಲ್ಲಿ ಯೇಸು ಸ್ವಾಮಿ ಕೂಡ ನಮಗೆ ಅದನ್ನೇ ಕಲಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ನಾವು ಇನ್ನೊಬ್ಬರಿಗೆ ಪ್ರತ್ಯುತ್ತರವನ್ನು ಕೊಡದೆ, ಯಾರು ನಮಗೆ ಕಷ್ಟ ತೊಂದರೆ ಕೊಡುತ್ತಾರೋ ಅವರಿಗೋಸ್ಕರ ದೇವರಲ್ಲಿ ವಿನಂತಿಸುವುದೇ ದೇವರ ಮಕ್ಕಳ ಕರ್ತವ್ಯವಾಗಿದೆ ಪ್ರಿಯರೇ. ಏಕೆಂದರೆ ನಾವು ಇಲ್ಲಿ 31ನೇ ವಚನವನ್ನು ನೋಡಿದಾಗ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದ್ದನ್ನೇ ನೀವು ಅವರಿಗೆ ಮಾಡಿರಿ ಅಂತ. ಅಂದರೆ ಬೇರೆ ಜನರಿಂದ ನಾವು ನಮಗೆ ಏನು ಅಪೇಕ್ಷಿಸಿಕೊಳ್ಳುತ್ತೇವೆ, ನಮಗೆ ಅವರು ಒಳ್ಳೆಯ ಜನರು ಅನ್ನಬೇಕು, ಒಳ್ಳೆಯದೇ ಅನ್ನಬೇಕು ಅನ್ನೋದನ್ನು ನಾವು ಅಪೇಕ್ಷಿಸುತ್ತೇವೆ ಅಲ್ವಾ. ಅದೇ ಥರ ಕೂಡ ನಾವು ಇನ್ನೊಬ್ಬರಿಗೂ ಕೂಡ ಮಾಡಬೇಕು ಅಂತ ಯೇಸು ಸ್ವಾಮಿ ನಮಗೆ ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯಗಳನ್ನು ನೀವು ಪದೇ ಪದೇ ಓದಿಕೊಳ್ಳಿರಿ. ಈ ವಿಡಿಯೋವನ್ನು ನೀವು ನೋಡಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಚಿಕ್ಕ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.